ಇನ್ನೊಂದಷ್ಟು ಹೆಣ್ಮಕ್ಳಿಗೋಸ್ಕರ ಇಂಪಾರ್ಟೆನ್ಸ್ ಕೊಡುವಂತಹ ಪ್ರೋಗ್ರಾಮ್ಸ್ ಹೊರಗೆ ಬರಬೇಕು. ಆ್ಯಂಡ್ ಪ್ರತಿಯೊಂದು ಟೀಮ್ನಲ್ಲೂ ಒಬ್ರಲ್ಲ ಒಬ್ರು ನನಗೆ ಪರಿಚಯ ಇರೋರು ಇದ್ದಾರೆ. ಈಗಲೂ ಕೂಡ ನೀವು ನೋಡಿರ್ಬೋದು, ನೀತು ಅವ್ರ ಟೀಮ್ ಇತ್ತು, ಸಪ್ತಮಿ ಅವ್ರ ಟೀಮ್ ಇತ್ತು. ಹೇಗೆ ಅನಿಸ್ತಿದೆ ಈ ಜರ್ನಿ ನಿಮಗೆ? ಐ ಥಿಂಕ್ ಎಲ್ಲರೂ ಸಾಮಾನ್ಯವಾಗಿ ಹೇಳೋದಿದ್ದೇನೆ, ನಾವು ನಡೆದು ಬಂದ ಹೆಜ್ಜೆ ನಮಗೆ ಸಿಕ್ಕಾಪಟ್ಟೆ ಕಷ್ಟ ಇತ್ತು ಅಂತ. ಯಾಕಂದರೆ ನಾನು ಫೇಸ್ ಮಾಡೋದನ್ನ ನೀವು ಫೇಸ್ ಮಾಡಲ್ಲ, ನೀವು ಫೇಸ್ ಮಾಡೋದನ್ನ ಇನ್ನೊಬ್ರು ಫೇಸ್ ಮಾಡಲ್ಲ. ಸೊ ನಮ್ಮ ಜರ್ನಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ರೀತಿಯಲ್ಲಿ ಹೊಸದಾಗಿರುತ್ತೆ. ಪ್ರೊಡಕ್ಷನ್ದು ಸಿನಿಮಾನ ಅಥವಾ ಸೀರಿಯಲ್ ಅದನ್ನು ಹೇಳ್ಬಿಡೋದು? ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಎಲ್ಲವನ್ನೂ ಮಾಡಬೇಕಂತ ತುಂಬ ಆಸೆ ಇದೆ. ಇದ್ರ ಬಗ್ಗೆ ಹೋಮ್ವರ್ಕ್ ತುಂಬ ದಿವಸದಿಂದ ನಡೀತಾನೆ ಇತ್ತು. ಸೊ ಕುಬಣ್ಣಸ್ ಪ್ರೊಡಕ್ಷನಿಂದ ಮೊದಲನೇ ಬಾರಿಗೆ ಆ ಬೆಂಕಿ ಸಾಂಗ್ ಬಂದುಬಿಟ್ಟು ಮೊದಲನೇ ಬಾರಿಗೆ ನಾವು ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಅಂದರೆ ಅದೊಂದು ಸಿನಿಮಾ. ಬೆಂಕಿ ತನಿಷಾ ಅಂತಾನೆ ಫೇಮಸ್. ಇವರು ಸ್ಟೇಡಿಯಂ ಬರೋಕ್ ಮುಂಚೆ ಒಂಚೂರು ಡಲ್ ಆಗಿತ್ತು. ಕ್ವೀನ್ಸ್ ಪ್ರೀಮಿಯರ್ ಲೀಗ್ ನಡೀತಾ ಇತ್ತು. ಸೊ ಒಂದು ಪವರ್, ಒಂದು ಎನರ್ಜಿನೇ ಪಾಸ್ ಆಗೋಯ್ತು. ಸೊ ಸೆಮಿಫೈನಲ್, ಫೈನಲ್ಸ್ ಇವತ್ತೇ ನಡೀತಾ ಇರ್ತಕ್ಕಂಥದ್ದು. ಸೊ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಬಗ್ಗೆ ನಮ್ಮ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಕ್ ಬಂದಿದ್ರು ತನಿಷಾ ಅವರು. ಅವ್ರು ಏನ್ ಹೇಳ್ತಾರೆ ಅಂತ ಅವ್ರನ್ನ ಕೇಳೋಣ. ಹಾಯ್ ಮೇಡಮ್. ಹಾಯ್, ಹೇಗಿದ್ದೀರಾ ನೀವು? ಹೇಗೆ ಅನಿಸ್ತಾ ಇದೆ ನಿಮಗೆ QPL ನೋಡ್ತಾ? ಆಕ್ಚುಲಿ ನಾವು ಅಂದ್ರೆ ನೀವು ಬರೋಕ್ ಮುಂಚೆ ಒಂಚೂರು ಡಲ್ ಅಂತ ಅನಿಸ್ತಾ ಇತ್ತು. ನಿಜವಾಗ್ಲೂ ನೀವು ಬಂದ್ರೆ ಒಂದು ಪವರು, ತನಿಷಾ ಬಂದ್ರು, ಹೆಸರಲ್ಲೇ ಬೆಂಕಿ ತನಿಷಾ ಅಂತ ಇದೆ. ಸೊ ಸಪೋರ್ಟ್ ಮಾಡಕ್ ಬಂದಿದ್ರಿ. ನಿಮ್ಗೆ ಎಷ್ಟು ಖುಷಿ ಇದೆ ಹೆಣ್ಮಕ್ಳೇ ಆಡ್ತಿರೋ ಅಂತ ಕ್ರಿಕೆಟ್? ನನಗೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಖುಷಿ ಇದೆ. ಒಂದು, ನನ್ನನ್ನು ಆಡಕ್ಕೆ ಕೇಳಿದ್ರು ಪಾಪ, ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಲೆಗ್ ಇಂಜುರಿ ಆಗಿರೋದು ಇನ್ನೂ ರಿಕವರ್ ಆಗದೇ ಇರೋ ಕಾರಣದಿಂದ ನನಗೆ ಪ್ರಾಕ್ಟೀಸ್ಗೆ ಸೆಷನ್ಸ್ಗಳಿಗೆಲ್ಲ ಹೋಗೋದು ತೊಂದರೆ ಆಗುತ್ತೆ ಅಂತ ಗೊತ್ತಾಗಿದ್ದರಿಂದ ನಾನು ಆಡೋಕ್ಕಾಗಲಿಲ್ಲ. ಬಟ್ ಐ ಡೆಫಿನೆಟ್ಲಿ ಟ್ರೈ ಮೈ ಬೆಸ್ಟ್ ಇನ್ ದ ನೆಕ್ಸ್ಟ್ ಕಮಿಂಗ್ ಇಯರಲ್ಲಿ. ನೆಕ್ಸ್ಟ್ ಸೀಸನ್ 2 ಮಾಡಬೇಕಾದ್ರೆ ಖಂಡಿತವಾಗ್ಲೂ ನಾನು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇಲ್ಲಿವರೆಗೂ ಪ್ರತಿ ಸಲ ಗಂಡು ಮಕ್ಳಿಗೆ ಅಂತ ಏನೇನೋ ಟೂರ್ನಮೆಂಟ್ಸ್ ಇದೆ, ಬಟ್ ಹೆಣ್ಮಕ್ಳಿಗೆ ಇಲ್ವಲ್ಲ ಅಂತ ಲಾಸ್ಟ್ ಯಾವುದೋ ಒಂದು ಸ್ಟೇಜಲ್ಲಿ ನನಗೆ ಹೇಳಿದ ನೆನಪಿದೆ. ಯಾವುದೋ ಒಂದು ಕ್ರಿಕೆಟ್ದು ಲಾಂಚ್ಗೆ ಹೋಗಿದ್ದಾಗ ನಾನು ಹೇಳಿದೆ ಹೆಣ್ಮಕ್ಳಿಗೂ ಒಂದು ಈ ಥರ ಲೀಗ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ವಿ ಸಾ ದ್ಯಾಟ್ ಆ್ಯಂಡ್ ಅದನ್ನು ಯಾರು ಪಿಕಪ್ ಮಾಡಿದ್ರು ದೇ ಆರ್ ರಿಯಲಿ ಡೂಯಿಂಗ್ ವೆಲ್. ಅಂದರೆ ಈ ಒಂದು ಟಾಪಿಕ್ನ ಪಿಕ್ ಮಾಡೋದಿದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಎ ಗ್ರೇಟ್ ಐಡಿಯಾ. ದೇ ಆರ್ ಆಲ್ರೆಡಿ ಒನ್, ಅಂದರೆ ಅವ್ರು ಆಲ್ರೆಡಿ ಗೆದ್ಬಿಟ್ರು ಅಂತಲೇ ಅರ್ಥ. ಹೂ ಎವರ್ ಇಸ್ ಡೂಯಿಂಗ್ ಇಟ್, ರುಪಿಕ್ ಆಗಿರ್ಬೋದು, ಸಚಿನ್ ಅವರಾಗಿರ್ಬೋದು, ಪ್ರಮೋದ್ ಶೆಟ್ಟಿ ಅವರಾಗಿರ್ಬೋದು, ಭವ್ಯ ಅವರಾಗಿರ್ಬೋದು, ಇವರೆಲ್ಲರೂ ಏನು ಇನಿಷಿಯೇಟಿವ್ ತೊಗೊಂಡು ಎಲ್ಲರೂ ಕೋಆರ್ಡಿನೇಟ್ ಮಾಡಿಕೊಂಡು ಈ ರೀತಿಯಾಗಿ ಲೀಗ್ಸ್ ಪ್ಲ್ಯಾನ್ ಮಾಡಿದ್ರು. ಐ ವಿಶ್ ದಮ್ ಆಲ್ ದಿ ವೆರಿ ಬೆಸ್ಟ್. ಈ ಥರದ್ದು ಇನ್ನೊಂದಷ್ಟು ಹೆಣ್ಮಕ್ಳಿಗೋಸ್ಕರ ಇಂಪಾರ್ಟೆನ್ಸ್ ಕೊಡುವಂತಹ ಪ್ರೋಗ್ರಾಮ್ಸ್ ಹೊರಗೆ ಬರಬೇಕು. ಆ್ಯಂಡ್ ಪ್ರತಿಯೊಂದು ಟೀಮ್ನಲ್ಲೂ ಒಬ್ರಲ್ಲ ಒಬ್ರು ನನಗೆ ಪರಿಚಯ ಇರೋರು ಇದ್ದಾರೆ. ಈಗಲೂ ಕೂಡ ನೀವು ನೋಡಿರ್ಬೋದು, ನೀತು ಅವ್ರ ಟೀಮ್ ಇತ್ತು, ಸಪ್ತಮಿ ಅವ್ರ ಟೀಮ್ ಇತ್ತು. ಸೊ ಇಬ್ಬರಲ್ಲೂ ಅಂದರೆ ಎರಡೂ ಟೀಮಲ್ಲೂ ನನಗೆ ಪರಿಚಯದವ್ರು ತುಂಬ ಜನ ಇದ್ದರು. ಸೊ ಹಾಗಾಗಿ ವಿನ್ ಇವರೇ ಆಗಿದ್ರು ಕೂಡ ಡಾನ್ಸ್ ನಾವೆಲ್ಲರ ಜೊತೆಲೂ ಮಾಡಿದ್ವಿ. ಸೊ ಎಸ್ಪೆಷಲಿ ನೀತು, ಬಿಕಾಸ್ ವಿ ಹ್ಯಾವ್ ದಟ್ ಬಾಂಡಿಂಗ್ ಇನ್ ಬಿಗ್ ಬಾಸ್ ಹೌಸ್. ಸೊ ಆ ಕಾರಣದಿಂದ ನಾವು ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ವಿ. ಸುಸು ಆಗಿರ್ಬೋದು, ಆ್ಯಂಡ್ ಅಮೃತ ಆಗಿರ್ಬೋದು, ಕವಿತಾ ಆಗಿರ್ಬೋದು, ಲೈಕ್ ದಿಶಾ ಆಗಿರ್ಬೋದು. ವಿ ಆಲ್ ನೋ ಈಚ್ ಅದರ್ ಸಮ್ವೇರ್ ಆರ್ ದಿ ಅದರ್ ಪ್ಲೇಸಸ್. ಸೊ ಈ ರೀತಿಯಾಗಿ ಎಲ್ಲರೂ ಗೊತ್ತಿರೋದ್ರಿಂದ ನನಗೆ ಯಾರು ಗೆದ್ರು ಸೋತ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳು ಆಡ್ತಾ ಇದ್ದಾರೆ, ಹೆಣ್ಮಕ್ಳು ಗೆಲ್ತಾ ಇದ್ದಾರೆ ಅನ್ನೋದೇನೇ ಖುಷಿ ಜಾಸ್ತಿ. ಸೊ ಐ ವುಡ್ ಲವ್ ಟು ಸಪೋರ್ಟ್ ಎವ್ರಿಬಡಿ. ಮೇಡಮ್, ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳೇ ಸ್ಟ್ರಾಂಗು ಅನ್ನೋದು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಆದರೂ ಕೆಲವರು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಏನು ಹೇಳ್ತಾರೆ ತನಿಷಾ ಅಂತ? ಏನು ಗೊತ್ತಾ, ನಮಗೆ ಹೆಣ್ಮಕ್ಳ ಸ್ಟ್ರಾಂಗು ಅನ್ನೋ ಸ್ಲೋಗನ್ ಇರಬೇಕಾದ್ರೆ IPL ಅಲ್ಲಿ ಯಾರು ಹೆಸರು ಮಾಡಿ ತೋರಿಸಿದ್ರು ಅದ್ರದ್ದು ಒಂದು ಸತಿ ಹಿಂಗೆ ತಿರುಗಿ ನೋಡಿದ್ರೆ ಚಾಂಪಿಯನ್ಸ್ ಯಾರು ಅನ್ನೋದು 100% ಗೊತ್ತಾಗ್ಬಿಡುತ್ತೆ. ಇಲ್ಲಿ ಮೇಲು ಕೀಳು ಅನ್ನೋದಿಲ್ಲ. ಈಗೆಲ್ಲ ಗಂಡ್ಮಕ್ಳು ಹೆಣ್ಮಕ್ಳು ಅನ್ನೋ ಸಪ್ರೇಷನ್ ಮಾಡಿ ಮಾತಾಡೋರೆಲ್ಲ ಯಾರೂ ಇಲ್ಲ. ಸೊ ನಾವೇ ಅದನ್ನು ಹೇಳಿ ಇನ್ನೂ ಜನರ ಮನಸ್ಸಲ್ಲಿ ಇದೆ ಅಂತ ಹೇಳ್ಕೊಂಡು ಏನಂತಾರೆ ಇನ್ನೂ ತುಂಬ್ತಾ ಇದ್ದೀವೇನೋ ಅಂತ ಅನ್ಸುತ್ತೆ. ಈಗಿರೋರು ಯಾರೂ ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಐ ಥಿಂಕ್ ನಾವು ಕೂಡ ಮಾತಾಡಬೇಕಾದ್ರೆ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಸಪ್ರೇಟ್ ಮಾಡಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಒಟ್ಟಿಗೆ ಪಾರ್ಟಿಸಿಪೇಟ್ ಮಾಡೋಣ. ಬಟ್ ಎಸ್, ಲೀಗು ಹೆಣ್ಮಕ್ಳಿಗೆ ಇರಲಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಮೆನ್ಷನ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಈಗ ಟುಗೆದರ್ ಜಾಯಿನ್ ಆಗಿ ಮಾಡುವಂಥದ್ದು ಕೆಲವೊಂದು ಏನಂತಾರೆ ಲೀಗ್ಸ್ ಇರುತ್ತೆ. ಈಗ ಹುಡುಗರು ಮಾತ್ರ ಆಡೋದಕ್ಕೆ ಬಹಳಷ್ಟು ಇರುತ್ತೆ. ಯಾಕಂದ್ರೆ ಅವ್ರಿಗೆ ಒಂದು ಟೈಮ್ ಇರ್ತಿತ್ತು, ಎನರ್ಜಿ ಇರ್ತಿತ್ತು, ಅವ್ರು ಅದಕ್ಕೆ ಅಂತ ಸ್ಪೋರ್ಟಿವ್ ಪರ್ಸನ್ ಅಂತ ಹೇಳ್ಬಿಟ್ಟು ಗಂಡು ಮಕ್ಕಳಿಗೆ ಸಪ್ರೇಟ್ ಒಂದು ಇಂಪಾರ್ಟೆನ್ಸ್ ಮೊದಲಿಂದನೂ ಬಂದಿದ್ರಿಂದ ಅವ್ರು ಫಸ್ಟ್ ಕಾಣಿಸ್ಕೊಂಡ್ರು, ನಾವು ಸೆಕೆಂಡ್ ಕಾಣಿಸ್ಕೊಂಡಿರೋದಿರ್ಬೋದು. ಬಟ್ ಮೇಲೂ ಕೇಳಲ್ಲ, ಏನಿಲ್ಲ, ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಆ್ಯಂಡ್ ಇದೇ ರೀತಿಯಾಗಿ ನೀವು ಮುಂಚಿನ TPL TCL ಈ ಥರದ್ದು ಯಾವುದೇ ಲೀಗ್ಸ್ ಇರ್ಬೋದು, ನೀವು ನೋಡಿದರೆ ಗೊತ್ತಿರುತ್ತೆ, ನಾವು ಅಲ್ಲೂ ಕೂಡ ಹೋಗಿ ಸಪೋರ್ಟ್ ಮಾಡಿದ್ದೀವಿ. ರಾಜ್ ಕಪಲ್ ಇರ್ಬೋದು. ಸೊ ಲೈಕ್ ನಮ್ಮ ಪರಿಚಯ ಇರುವಂಥವ್ರು ಅಥವಾ ನಮಗೆ ಫೇವ್ರೇಟ್ ಆಗಿರುವಂಥ ಯಾವುದೇ ಆರ್ಟಿಸ್ಟ್ ಆಡ್ತಾ ಇದ್ರೂ ಕೂಡ ವಿ ವುಡ್ ಲವ್ ಟು ಗೋ ಆ್ಯಂಡ್ ಸಪೋರ್ಟ್. ಸೊ ಐ ಬಿಲಾಂಗ್ ಟು ದಟ್ ಕ್ಯಾಟಗರಿ. ಸೊ ಇವತ್ತು ಕೂಡ ನಾನು ಆಡ್ತಾ ಇಲ್ಲ ಅಂದ್ರೂ ಬಂದು ಸಪೋರ್ಟ್ ಮಾಡೋದ್ರ ಉದ್ದೇಶ ಅದೇನೆ. ಯಾರಾದರೂ ಸರಿ ಚೆನ್ನಾಗಿ ಆಡಲಿ, ಚೆನ್ನಾಗಿ ಆಡೋದನ್ನು ಎಲ್ಲರೂ ನೋಡಲಿ ಅಂತ ಅಷ್ಟೇ. ಆಡೋಕ್ಕಾಗಲಿಲ್ಲ, ಬಟ್ ಡ್ಯಾನ್ಸ್ ಮಾಡೋಕ್ಕಾಯ್ತು. ಅದರಿಂದನೇ ನೋಡಿ ಎಷ್ಟು ಬೆವರು ಸುರಿಸಿ ಡ್ಯಾನ್ಸ್ ಮಾಡಿದ್ದೀನಿ ನಾನು.
ಬಿಸಿ ಸ್ಕೆಡ್ಯೂಲ್ ಮಧ್ಯೆ ಬಂದಿದ್ರೆ ಇಲ್ಲಿ, ಸೊ ನನಗೆ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಸಿನಿಮಾ ಅದ್ದೂರಿಯಾಗಿ ಲಾಂಚ್ ಆಯಿತು, ಎಲ್ಲಿವರೆಗೂ ಬಂದಿದೆ, ಶೂಟಿಂಗ್ ಶುರುವಾಯ್ತಾ ಅಥವಾ ಹೇಗೆ ನಿಮ್ಮ ಪೆನ್ ಡ್ರೈವ್ ಸಿನಿಮಾ ಬಗ್ಗೆ? ಓಕೆ, ಪೆನ್ ಡ್ರೈವ್ ಸಿನಿಮಾ ಈಗ ಆಷಾಢ ಆಗಿರೋದ್ರಿಂದ ನಾವು ಇದನ್ನು ಮುಗಿಸ್ಕೊಂಡು ಶುರು ಮಾಡುವಂಥ ಒಂದು ಪ್ಲ್ಯಾನಲ್ಲಿದ್ದೀವಿ. ನಾಳೆ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಕೂಡ ಇದೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಊರ್ ಹಬ್ಬ ಅಂತ ಒಂದು ಸಿನಿಮಾ ನಾನು ಮಿತ್ರ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು. ಸೊ ಅದ್ರದ್ದು ಫೋಟೋಶೂಟ್ಸ್ ಎಲ್ಲ ಇತ್ತೀಚೆಗೆ ನಡೀತು. ಆ್ಯಂಡ್ ಆಲ್ಸೋ ಕಿಲ್ ಅಂತ ಒಂದು ಸಿನಿಮಾದಲ್ಲಿ ಸ್ಪೆಷಲ್ ಸಾಂಗಲ್ಲಿ ಕಾಣಿಸ್ಕೋತಾ ಇದ್ದೀನಿ. ಐ ವುಡ್ ಬಿ ಲೀವಿಂಗ್ ಇನ್ ಅನದರ್ 2 days ಫಾರ್ ದ ಶೂಟ್. ಆ್ಯಂಡ್ ಆಲ್ಸೋ ಸ್ಪೆಷಲ್ ನ್ಯೂಸ್ ಏನಪ್ಪ ಅಂತಂದರೆ, ನಮ್ಮ ಕುಪ್ಪಂಡಾಸ್ ಪ್ರೊಡಕ್ಷನ್ ಹೌಸಿಂದ ನಾವು ಒಂದು ಹೊಸ ಪ್ರಾಜೆಕ್ಟನ್ನು ಕೈಗೊಳ್ತಾ ಇದ್ದೀವಿ. ಸೊ ಅದರ ವರ್ಕ್ ನಾಳೆ ನಡೀತಾ ಇದೆ. ಐ ಆಮ್ ಸೋ ಎಕ್ಸೈಟೆಡ್, ಟೆನ್ಸ್, ನರ್ವಸ್, ಎವ್ರಿಥಿಂಗ್. ಯಾಕಂದರೆ ಪ್ರೊಡಕ್ಷನ್ ಹೌಸ್ ಅಂತಂದರೆ ಹ್ಯಾಂಡಲ್ ಮಾಡೋದು ಸುಲಭ ಅಲ್ವೇ ಅಲ್ಲ. ಯಾಕಂದರೆ ಬಹಳಷ್ಟು ಕಾಷಸ್ ಆಗಿದ್ರೂ ಕೂಡ, ಬಹಳಷ್ಟು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದ್ರೂ ಕೂಡ ನಮ್ಗೆ ಇನ್ನೇನೋ ಒಂಚೂರು ಕಡಿಮೆ ಇದೆ ಅಂತ ಅನಿಸುತ್ತೆ. ಸೊ ಅದ್ರ ಬಗ್ಗೆ ಆದಷ್ಟು ಬೇಗ ನಾನು ಹೇಳ್ತೀನಿ. ಇಷ್ಟು ಮಾತ್ರ ಹೇಳ್ಬೋದು, ನಮ್ಮ ಕುಪ್ಪಂಡಾಸ್ ಪ್ರೊಡಕ್ಷನ್ ಹೌಸ್ನಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ. ಏನು ಗೊತ್ತಾ, ಯಾವಾಗ ಆ ಪ್ರೊಡಕ್ಷನ್ದು ಸಿನಿಮಾನ ಅಥವಾ ಸೀರಿಯಲ್ ಅದನ್ನು ಹೇಳ್ಬಿಡೋದು? ಓಕೆ, ಸದ್ಯಕ್ಕೆ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಎಲ್ಲವನ್ನೂ ಮಾಡಬೇಕಂತ ತುಂಬ ಆಸೆ ಇದೆ. ಇದ್ರ ಬಗ್ಗೆ ಹೋಮ್ವರ್ಕ್ ತುಂಬ ದಿವಸದಿಂದ ನಡೀತಾನೆ ಇತ್ತು. ಸೊ ಕುಪ್ಪಂಡಾಸ್ ಪ್ರೊಡಕ್ಷನಿಂದ ಮೊದಲನೇ ಬಾರಿಗೆ ಆ ಬೆಂಕಿ ಸಾಂಗ್ ಒಂದು ಬಿಟ್ಟು ಮೊದಲನೇ ಬಾರಿಗೆ ನಾವು ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅದೊಂದು ಸಿನಿಮಾ. ಆ ಸಿನಿಮಾ ಬಗ್ಗೆ ಡೀಟೇಲ್ಸ್ ಆದಷ್ಟು ಬೇಗ ಕೊಡ್ತೀನಿ. ಆ್ಯಂಡ್ ಅದರಲ್ಲಿ ಯಾರ್ಯಾರು ಇರ್ತಾರೆ ಅಂತ ಕೂಡ ನಾನು ಆದಷ್ಟು ಬೇಗ ಹೇಳ್ತೀನಿ. ಐ ಥಿಂಕ್ ನಾನು ಹೇಳೋದಕ್ಕಿಂತ ಮುಂಚೆ ನಿಮಗೆ ರೀಚ್ ಆಗಬಹುದು ಅಂತ ಅನಿಸುತ್ತೆ. ಸೊ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇನ್ನೂ ಹೆಚ್ಚಾಗಿ ಇರಲಿ. ನಾವು ಏನೇ ಪ್ರಾಜೆಕ್ಟ್ ಮಾಡಿದ್ರು, ಅದು ನಾನು ಆ್ಯಕ್ಟ್ ಮಾಡೋದಾಗಿರ್ಬೋದು, ಅಥವಾ ನಾನು ಪ್ರೊಡಕ್ಷನ್ ಹೌಸ್ ಥ್ರೂ ಮಾಡೋದಾಗಿರ್ಬೋದು, ಅಥವಾ ಇನ್ನೊಂದು ಅಂಗಡಿ ಓಪನ್ ಮಾಡೋದ್ರ ಮೂಲಕ ಆಗಿರ್ಬೋದು. ಹೇಳೋಳಿದೆ, ನಿಮ್ಮ ಜರ್ನಿನೇ ಒಂದು ಸ್ಫೂರ್ತಿ. ಒಂದು ಪ್ರೊಡಕ್ಷನ್ ಹೌಸಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಸಿಕ್ಕರೆ ಸಾಕು ಅಂತ ಬಣ್ಣದ ಜಗತ್ತಿಗೆ ಎಂಟ್ರಿ ಕೊಟ್ಟವ್ರು ಎಲ್ರಿಗೂ ಕೂಡ ಒಂದು ಹಪಾಪಿ ಇರುತ್ತೆ. ಅಲ್ಲಿಂದ ಒಂದು ಪ್ರೊಡಕ್ಷನ್ ಶುರು ಮಾಡೋ ಜರ್ನಿ ಇದೆಯಲ್ಲ, ಅದು ತುಂಬ ಇನ್ಸ್ಪಿರೇಷನ್ ಆಗುತ್ತೆ. ಹೇಗೆ ಅನಿಸ್ತಿದೆ ಈ ಜರ್ನಿ ನಿಮಗೆ? ಐ ಥಿಂಕ್ ಎಲ್ಲರೂ ಸಾಮಾನ್ಯವಾಗಿ ಹೇಳೋದಿದ್ದೇನೆ, ನಾವು ನಡೆದು ಬಂದ ಹೆಜ್ಜೆ ನಮಗೆ ಸಿಕ್ಕಾಪಟ್ಟೆ ಕಷ್ಟ ಇತ್ತು ಅಂತ. ಯಾಕಂದರೆ ನಾನು ಫೇಸ್ ಮಾಡೋದನ್ನ ನೀವು ಫೇಸ್ ಮಾಡಲ್ಲ, ನೀವು ಫೇಸ್ ಮಾಡೋದನ್ನ ಇನ್ನೊಬ್ರು ಫೇಸ್ ಮಾಡಲ್ಲ. ಸೊ ನಮ್ಮ ಜರ್ನಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ರೀತಿಯಲ್ಲಿ ಹೊಸದಾಗಿರುತ್ತೆ. ಆ್ಯಂಡ್ ಆ ಹೊಸದಾಗಿರುವಂಥ ಜರ್ನಿ ನಾವು ಹೊಸದು ಅಂತ ನೋಡಿದಾಗ ಏನಾಗುತ್ತೆ, ನಾವು ವೈಟ್ ಅಂತ ಅಂದ್ಕೊಂಡು ಹೋಗಿರ್ತೀವಿ. ಅಲ್ಲೆಲ್ಲೋ ಗ್ರೀನ್ ಕಾಣಿಸ್ಬಿಟ್ರೆ ಅಥವಾ ಬ್ಲ್ಯಾಕ್ ಕಾಣಿಸ್ಬಿಟ್ರೆ ನಾವು ಹೆದರ್ಕೊಂಡ್ಬಿಡ್ತೀವಿ. ಅದನ್ನು ನಾವು ಫೇಸ್ ಮಾಡುವಂಥ ಚಾಲೆಂಜ್ ಆಗುತ್ತೆ. ಸೊ ಅದನ್ನು ವೈಟಾಗಿ ಹೆಂಗೆ ಕನ್ವರ್ಟ್ ಮಾಡಬೇಕು, ಅಥವಾ ಗ್ರೀನ್ ಪರವಾಗಿಲ್ಲ ಅಂದ್ಕೊಂಡು ಹೋಗ್ಬೋದಾ. ಈಗ ಗ್ರೀನ್ ಮ್ಯಾಟ್ ಶೂಟ್ ಎಲ್ಲ ಮಾಡ್ತೀವಲ್ಲ, ಹಾಗೆ ಅಲ್ಲಿ ನಾವು ಏನು ಬೇಕಾದರೂ ಫೀಲ್ ಮಾಡ್ಕೋಬೋದು ಅಂತ ಮುಂದಕ್ಕೆ ತೊಗೊಂಡು ಹೋಗ್ತೀವಿ ಅನ್ನೋದು ಅದು ನಮ್ಮ ಟ್ಯಾಲೆಂಟ್ ಅಥವಾ ನಮ್ಮ ಒಂದು ಏನಂತಾರೆ ಒಂದು ಕೆಪಾಸಿಟಿ ಮೇಲೆ ನಿಂತಿರುತ್ತೆ. ಸೊ ನಾನು ಕಂಡಿದ್ದು ಕನಸೆಲ್ಲನೂ ರೆಡ್ ಕಾರ್ಪೆಟೇನೆ. ಸೊ ಹಾಗಾಗಿ ಆ ರೆಡ್ ಕಾರ್ಪೆಟ್ ಮೇಲೆ ಎಷ್ಟು ಹೆಜ್ಜೆ ಮೇಲೆ ನನ್ನನ್ನು ಹತ್ಸೋದಕ್ಕೆ ಸಾಧ್ಯನೋ ಜನ ಅಷ್ಟು ಪ್ರೀತಿ ಕೊಟ್ಟು ನನ್ನನ್ನು ಹತ್ತಿಸ್ತಾ ಇದ್ದಾರೆ. ಸೊ ಇವತ್ತಿಲ್ಲಿ ಬಂದು ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದರೆ ಎಲ್ಲೋ ನಿಮ್ಮಂಥವ್ರು ನಮಗೆ ಕೊಟ್ಟಂಥ ಸಪೋರ್ಟ್ ಏನೇ ಅದಕ್ಕೆ ಕಾರಣ. ಸೊ ನಾನು ಮಾಡೋಂಥ ಪ್ರತಿ ಹೆಜ್ಜೆನಲ್ಲೂ ನಿಮ್ಮ ಸಪೋರ್ಟ್ ಇರಲಿ. ಬಟ್ ದ ಜರ್ನಿ ಹಿಂಗೆ ತಿರುಗಿ ನೋಡಿದಾಗ ನಿಜವಾಗ್ಲೂ ನಾನೇನಾ ಅಂತ ನನಗೆ ನಾನೇ ಕ್ವೆಶ್ಚನ್ ಮಾಡ್ಕೊಳ್ಳೋ ಅಷ್ಟು ಸರ್ಪ್ರೈಸಿಂಗ್ ಆಗಿದೆ. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಸೆ ಎಲ್ಲರೂ ಅಂದರೆ ಕನಸು ಎಲ್ಲರೂ ಕಾಣ್ತಾರೆ, ಆಸೆ ಎಲ್ಲರೂ ಪಡ್ತಾರೆ. ಬಟ್ ಅದನ್ನು ನನಸು ಮಾಡ್ಕೊಳ್ಳೋದಿದೆಯಲ್ಲ, ಅದು ನಾನು, ನನ್ನ ಜೊತೆಯಲ್ಲಿರುವಂಥವ್ರು, ನಮ್ಮ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ಅದ್ರ ಜೊತೆಗೆ ನನ್ನ ಫ್ಯಾನ್ಸ್ ಎಲ್ಲರೂ ಪ್ರೀತಿಯಿಂದ ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಇವತ್ತೊಂದು ಒಳ್ಳೆ ಸ್ಟೇಜಲ್ಲಿ ನಿಂತಿದ್ದೀನಿ. ಆ್ಯಂಡ್ ಮುಂದೆ ಇನ್ನೊಂದು ಸ್ಟೇಜ್ ಹತ್ತೋದಕ್ಕೂ ಕೂಡ ರೆಡಿ ಆಗ್ತಾ ಇದ್ದೀನಿ. ಸೊ ಆಲ್ ಐ ವಿಶ್ ಇಸ್ ಜಸ್ಟ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಸಕ್ಸಸ್ಫುಲ್ ಜರ್ನಿ ಹೀಗೆ ಸಾಗ್ತಾ ಇರಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಟಿ ತನಿಷಾ ಕುಪ್ಪುಂಡ ಅವರ ಮಾತುಗಳು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.